ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಮೂರು ಕಣ್ಣೀಶ್ವರನ ತೋರಿ ಕೊಡಬಲ್ಲ ಗುರು, ಮೂರು ಕಣ್ಣೀಶ್ವರನ ತೋರಿ ಕೊಡಬಲ್ಲ ಗುರು, ಬೇರರಿವುದೊಂದು ತೆರನಿಲ್ಲ, ಬೇರರಿವುದೊಂದು ತೆರನಿಲ್ಲ, ಗುರು ಕರುಣ ತೋರುವುದು ಹರನ ಸರ್ವಜ್ಞ, ತೋರುವುದು ಹರನ ಸರ್ವಜ್ಞ. ಹರ ತನ್ನೋಳಿರ್ದು ಗುರು ತೋರದಿರೆ ತಿಳಿಯುವುದೇ, ಹರ ತನ್ನೋಳಿರ್ದು ಗುರು ತೋರದಿರೆ ತಿಳಿಯುವುದೇ, ಮರದೊಳಗೆ ಅಗ್ನಿ ಇರುತ್ತಿದ್ದು, ಮರದೊಳಗೆ ಅಗ್ನಿ ಇರುತ್ತಿರ್ತು ತನ್ನ ತಾನು ಅರಿಯದೇಕೆಂದ ಸರ್ವಜ್ಞ, ಅರಿಯದೇಕೆಂದ ಸರ್ವಜ್ಞ. ವಿದ್ಯೆ ಕಲಿತಡೆ ಇಲ್ಲ, ಬುದ್ಧಿ ಕಲಿತಡೆ ಇಲ್ಲ, ವಿದ್ಯೆ ಕಲಿತಡೆ ಇಲ್ಲ, ಬುದ್ಧಿ ಕಲಿತಡೆ ಇಲ್ಲ, ಉದ್ಯೋಗ ಮಾಡಿ ದಡೆಯಿಲ್ಲ, ಉದ್ಯೋಗ ಮಾಡಿ ದಡೆಯಿಲ್ಲ, ಗುರು ಮುಖವು ಇದ್ದಲ್ಲದಿಲ್ಲ ಸರ್ವಜ್ಞ, ಇದ್ದಲ್ಲದಿಲ್ಲ ಸರ್ವಜ್ಞ. ಹರನಿಷ್ಠೆಗಲ್ಲದಲೆ ಹರಿದು ಹೋಗದು ಪಾಪ, ಹರನಿಷ್ಠೆಗಲ್ಲದಲೆ ಹರಿದು ಹೋಗದು ಪಾಪ, ಹರನಿಷ್ಠೆಯುಳ್ಳ ಗುರುವರನು ಓರ್ವನೆ, ಹರನಿಷ್ಠೆಯುಳ್ಳ ಗುರುವರನು ಓರ್ವನೆ, ನರದೈವವೆಂದೇ ಸರ್ವಜ್ಞ, ನರದೈವವೆಂದೇ ಸರ್ವಜ್ಞ. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ, ತಂದೆ ತೋರುವನು ಸದ್ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ, ಬಂಧನವ ಕಳೆವ ಸರ್ವಜ್ಞ. ಗುರುವ ನರನಿಂದವಗೆ ಹರನ ಶಿಲೆಯಂದವಗೆ, ಗುರುವ ನರನಿಂದವಗೆ ಹರನ ಶಿಲೆಯಂದವಗೆ, ಕರುಣ ಪ್ರಸಾದ ಎಂಜಲೆಂದವನಿಗೆ, ಕರುಣ ಪ್ರಸಾದ ಎಂಜಲೆಂದವನಿಗೆ, ನರಕ ತಪ್ಪುವುದೇ ಸರ್ವಜ್ಞ, ನರಕ ತಪ್ಪುವುದೇ ಸರ್ವಜ್ಞ. ಹಿರಿಯ ನಾನೇನ ಬೇಡ, ಗುರುವ ನಿಂದಿಸಬೇಡ, ಹಿರಿಯ ನಾನೇನ ಬೇಡ, ಗುರುವ ನಿಂದಿಸಬೇಡ, ಬರೆವರ ಕೂಡ ಹಾಗೆ ಬೇಡ, ಬರೆವರ ಕೂಡ ಹಾಗೆ ಬೇಡ, ಬಂಗಾರದ ಎರವೂ ಬೇಡೆಂದ ಸರ್ವಜ್ಞ, ಎರವೂ ಬೇಡೆಂದ ಸರ್ವಜ್ಞ. ಗುರುವಚನ ಉಪದೇಶ, ಗುರುವಚನ ಪರಭಕ್ತಿ, ಗುರುವಚನ ಉಪದೇಶ, ಗುರುವಚನ ಪರಭಕ್ತಿ, ಗುರುವಚನ ಮೋಕ್ಷ ಪದವದುವೆ, ಗುರುವಚನ ಮೋಕ್ಷ ಪದವದುವೆ, ಗುರುವಚನ ಪರಮಾರ್ಥವಯ್ಯ
ಸರ್ವಜ್ಞ ಪರಮಾರ್ಥವಯ್ಯ ಸರ್ವಜ್ಞ ಪರಮಾರ್ಥವಯ್ಯ ಸರ್ವಜ್ಞ. ಇದು ಬಹಳ ಹಿಂದೆ, ಅಂದ್ರೆ ಸುಮಾರು 40-50 ವರ್ಷಗಳಿಗಿಂತ ಜಾಸ್ತಿ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಆವಾಗ ಧ್ವನಿ ಮುದ್ರಣ ಆಗಿರುವಂತಹ 8 ವಚನಗಳು ಕಸ್ತೂರಿ ಶಂಕರ್ ಅವರು ಹಾಡಿದ್ದಾರೆ. ಇಲ್ಲಿ ಲತಕ್ಕ ಹಾಡ್ತಿದ್ಲು, ನಿನ್ನೆನೂ ಹಾಡಿದ್ದಾರೆ, ನಿಮ್ಗೆಲ್ಲ ನೆನಪಿರ್ಬೇಕು. ಅಂದ್ರೆ ಅದ್ಭುತವಾದಂತಹ ವಚನಗಳನ್ನ ಆಯ್ಕೆ ಮಾಡಿದ್ದಾರೆ. ಯಾರೋ ಅವ್ರಿಗೆ ಕೊಟ್ಟಂತವ್ರು, ಆಯ್ಕೆ ಮಾಡಿ ಕೊಟ್ಟಂತವ್ರು. ರಾಗ ಸಂಯೋಜನೆ ಪ್ರಾಯಶಃ ಕಸ್ತೂರಿ ಶಂಕರ್ ಅವರೇ ಮಾಡಿರಬಹುದು ಅಂತ ಅನ್ಕೊಳ್ಳೋಣ. ಆದ್ರೆ ಅದ್ಭುತವಾಗಿ ಮಾಡಿದ್ದಾರೆ. ಅಂದ್ರೆ ಗುರುವಿನ ಮಹಿಮೆ ಜೊತೆಗೆ ಶಿವತತ್ವವನ್ನ, ಅಂತರ್ಗತವಾಗಿರುವಂತಹ ಶಿವತತ್ವವನ್ನು ಅರಿಯೋದಕ್ಕೆ ಗುರು ಹೇಗೆ ನೆರವಾಗ್ತಾನೆ ಅನ್ನುವಂಥದ್ದನ್ನ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಆ ಸರ್ವಜ್ಞನ ರಚನೆ ಜೊತೆಗೆ ಇವರು ಹಾಡಿರ್ತಕ್ಕಂಥ ರೀತಿ ಅದ್ಭುತವಾಗಿದೆ. ಮೊದಲನೇದಾಗಿ, ಮೂರು ಕಣ್ಣೀಶ್ವರನ ತೋರಿಕೊಡಬಲ್ಲ ಗುರು, ಬೇರರಿವುದೊಂದು ತೆರನಿಲ್ಲ, ಗುರುಮುಖವು ಇದ್ದಲ್ಲದಿಲ್ಲ ಸರ್ವಜ್ಞ. ಅಂದ್ರೆ ಮೂರು ಕಣ್ಣೀಶ್ವರ ಅಂದ್ರೆ ಪರಮಾತ್ಮ ಶಿವ, ಮೂರು ಕಣ್ಣು ಪರಮಾತ್ಮನಿಗೆ ಅಂತ ಹೇಳ್ತಾರೆ. ಅದು ಕಲ್ಪನೆ. ಪರಮಾತ್ಮನಿಗೆ ಸರ್ವಾಂಗವು ಕಣ್ಣು, ವಿಶ್ವತ ಚಕ್ಷು. ಈ ಮೂರು ಕಣ್ಣು ನಾವು ಕಲ್ಪಿಸಿದಂತಹದ್ದು. ಅದು ಎಲ್ರಿಗೂ ಇದೆ, ಬರೀ ಈಶ್ವರನಿಗಲ್ಲ. ಈಶ್ವರನಿಗೆ ಸೂರ್ಯ ಚಂದ್ರ ಅಗ್ನಿ ಕಣ್ಣು ಅಂತ ಅನ್ಕೊಂಡಿದ್ರು ಮೊದಲು, ಹೇಳ್ತಿದ್ರು ಅವಾಗ. ಮೂರು ಕಣ್ಣು, ಸೂರ್ಯ ಚಂದ್ರ 2 ಕಣ್ಣು, ಅಗ್ನಿ 3ನೇ ಕಣ್ಣು ಅಂತ ಹೇಳ್ತಾ ಇದ್ರು. ಇವಾಗ ಗೊತ್ತಾಯ್ತು ಸೂರ್ಯ ಚಂದ್ರರು ಅಷ್ಟೇ ಅಲ್ಲ, ಕೋಟಿ ಕೋಟಿ ಅನಂತ ಕೋಟಿ ನಕ್ಷತ್ರಗಳಿದಾವೆ, ಅವೆಲ್ಲ ಪರಮಾತ್ಮನ ಕಣ್ಣೆ ಅಂತಂದ್ರೆ ಹಾಗಾದ್ರೆ ಪರಮಾತ್ಮನ ಮೈಯೆಲ್ಲ ಕಣ್ಣು. ಅದಕ್ಕೆ ಅವನಿಗೆ 2 ಕಣ್ಣು 3 ಕಣ್ಣು ಅಲ್ಲ ಅವನು ಅನ್ನೋದು ತಪ್ಪು. ಆದ್ರೆ ಆಗಿನ ಕಾಲಕ್ಕೆ, ಸರ್ವಜ್ಞನ ಕಾಲಕ್ಕೆ, ವಿಜ್ಞಾನದ ಪರಿಚಯ ಇಲ್ಲದ ಕಾಲದಲ್ಲಿ, ಆವಾಗ ಈಗಲೂ ಕೂಡ ಪರಮಾತ್ಮನಿಗೆ 3 ಕಣ್ಣೀಶ್ವರ ಅಂತ ಹೇಳ್ತಾರೆ. 3 ಕಣ್ಣೀಶ್ವರನ ತೋರಿ ಕೊಡಬಲ್ಲ ಗುರು, ಬೇರರಿವುದೊಂದು ತೆರನಿಲ್ಲ. ಬೇರೆ ಬೇರೆ ನಾವು ಏನು ಮಾಡಿದ್ರು ಅರಿಯೋದಕ್ಕೆ ಸಾಧ್ಯ ಇಲ್ಲ, ಗುರು ಮುಖ ಬೇಕೇ ಬೇಕು. ಹೌದು, ಪ್ರಾರಂಭದಲ್ಲಿ ಗುರುವಿನ ಮೇಲೆ ಸಂಪೂರ್ಣವಾಗಿ ಶಿಷ್ಯ ಅವಲಂಬಿತನಾಗಿರ್ತಾನೆ. ಭಕ್ತ ಗುರುವಿನ ಮೇಲೆ ಸಂಪೂರ್ಣ ಅವಲಂಬಿತನಾಗಿರ್ತಾನೆ. ನಾನು ಈ ಕ್ಷೇತ್ರಕ್ಕೆ ಬರುವಾಗ ನೆನಪಿದೆ ನನಗೆ ಚೆನ್ನಾಗಿ, ಮಾತಾಜಿಯವರು ಮತ್ತೆ ಮಹಾದೇವಿಯವರು, ಇಲ್ಲ ನಿಮಗೆ ಕಷ್ಟ ಆಗತ್ತೆ, ಮತ್ತೆ ಟೀಚರ್ ಆಗಿದ್ದೀರಾ, ನೀವು ಅಲ್ಲೇ ಇದ್ಬಿಡಿ, ದೀಕ್ಷೆ ಕೊಟ್ಟು ಲಿಂಗ ದೀಕ್ಷೆ ಕೊಟ್ಟು ಕಳಿಸ್ತೀವಿ ಅಂದ್ಬಿಟ್ಟಿದ್ರೆ ನಾನು ಹೊರಟೋಗ್ಬಿಡ್ತಿದ್ದೆ. ಅಲ್ಲಿಗೆ ಗುರುವಿನ ಅಂದ್ರೆ ಅಲ್ಲಿ ಗುರುವಿನ ಪಾತ್ರ ಮುಖ್ಯವಾಗಿ ನಮ್ಮನ್ನ ಮೊಟ್ಟ ಮೊದಲು ಈ ಹಳೆಯ ಸಂಸಾರವನ್ನ ಕೆಡಿಸಿ ಹೊಸ ಸಂಸಾರವನ್ನ ಅಥವಾ ಹೊಸ ಮಾರ್ಗವನ್ನ ತೋರಿಸ್ತಾರಲ್ಲ, ಅದು ಗುರುವಿನ ಮಹತ್ವ. ಅದಕ್ಕೆ ಗುರುವಿಗೆ ಯಮ ಅಂತ ಕೂಡ ಕರೀತಾರೆ. ಯಮ ಏನ್ ಮಾಡ್ತಾನೆ ಅಂದ್ರೆ ಹಳೆಯದನ್ನೆಲ್ಲ ತೊಲಗಿಸ್ಬಿಡ್ತಾನೆ. ಸಾವು ನಮ್ಗೆ ಹಳೆದನ್ನ ತೊಲಗಿಸ್ಬಿಟ್ಟು ಹೊಸದನ್ನ ಕಲಿಸ್ಕೊಡುತ್ತೆ. ಆದ್ರಿಂದ ಗುರು ಒಂದ್ ರೀತಿ ಯಮ. ಕಠೋಪನಿಷತ್ತಿನಲ್ಲಿ ಯಮನನ್ನೇ ಗುರು ಅಂತ ಮಾಡ್ಕೊಂಡ ನಚಿಕೇತ ಅಂತ ಹೇಳೋದು. ಅಲ್ಲಿ ಯಮ ಅಂದ್ರೆ ಮೃತ್ಯು ದೇವತೆ ಅಲ್ಲ, ಅವನು ಮನುಷ್ಯನೇ, ಗುರು ಕೂಡ ಮನುಷ್ಯನೇ. ಆದ್ರೆ ನಮ್ಮ ಹಳೆಯ ಬದುಕನ್ನ ಸಂಪೂರ್ಣವಾಗಿ ನಷ್ಟಗೊಳಿಸಿ ಹೊಸ ಬದುಕನ್ನ ರೂಪಿಸಿಕೊಳ್ಳೋದಕ್ಕೆ ನಮ್ಮನ್ನ ಆಳಕ್ಕೆ ತಳ್ತಾನೆ, ಅಥವಾ ಪರ್ವತದಿಂದ ಬಿಸಾಕ್ತಾನೆ, ಅಥವಾ ಜಿಗಿಯಕ್ಕೆ ಹೇಳ್ತಾನಲ್ಲ, ಅವನು ನಿಜವಾದ ಶ್ರೇಷ್ಠ ಗುರು, ತಪಸ್ವಿ ಗುರು. ಅದಕ್ಕೆ ಗುರುಮುಖ ಇಲ್ಲದೆ ನಮಗೆ ಸತ್ಯ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹರ ತನ್ನೊಳಿದ್ದು ಗುರು ತೋರದಿರೆ ತಿಳಿಯುವುದೇ. ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಇದ್ದಾನೆ, ಪ್ರತಿಯೊಬ್ಬರಲ್ಲೂ ಪರಮಾತ್ಮ ಶಕ್ತಿ ಇದೆ. ಅದನ್ನ ಒಪ್ಲಿ ಬಿಡ್ಲಿ, ನಾಸ್ತಿಕರಿರ್ಲಿ ಆಸ್ತಿಕರಿರ್ಲಿ, ಅವ್ರಿಗೂ 6 ಚಕ್ರಗಳು 7 ಚಕ್ರಗಳು, ಸಹಸ್ರಾರ, ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯುಟರಿ ಗ್ಲ್ಯಾಂಡ್ ಎಲ್ರಿಗೂ ಇರ್ತದೆ. ಆದ್ರೆ ಗುರು ತೋರಿಸಲೇ ಇದ್ರೆ ತಿಳಿಯಲ್ಲ. ಹರ ತನ್ನೊಳಿದ್ದು ಗುರು ತೋರದಿರೆ ತಿಳಿಯುವುದು.
ಮರದೊಳಗೆ ಅಗ್ನಿ ಇರುತ್ತಿದ್ದು ತನ್ನ ತಾನು ಅರಿಯದೇಕೆಂದ ಸರ್ವಜ್ಞ. ಮರದೊಳಗಡೆ ಅಗ್ನಿ ಇದೆ, ಅದು ತನ್ನಿಂತಾನೇ ಉರಿಯಲ್ಲ. ಹೊರಗಡೆ ಅಗ್ನಿ ಸ್ಪರ್ಶ ಆದ್ರೆ ಮಾತ್ರ ಅದು ಉರಿಯಲ್ಲ. ಹಾಗೆ ಗುರು ಬೇಕೇ ಬೇಕು. ವಿದ್ಯೆ ಕಲಿತಡೆ ಇಲ್ಲ, ಬುದ್ಧಿ ಕಲಿತಡೆ ಇಲ್ಲ, ಉದ್ಯೋಗ ಮಾಡಿದಡೆ ಇಲ್ಲ, ಗುರುಮುಖವು ಇದ್ದಲ್ಲದಿಲ್ಲ ಸರ್ವಜ್ಞ. ವಿದ್ಯೆ ಕಲಿತರೂ ಇಲ್ಲ, ಬೇಕಾದಷ್ಟು MA PhD 8 PhD ಮಾಡಿರೋರು ನೋಡಿದ್ದೀನಿ ನಾನು. 72 ಜನರಿಗೆ PhD ಮಾಡಿಸಿರೋರು ನೋಡಿದ್ದೀನಿ. ಆದರೆ ಅವ್ರಿಗೆ ಶಾಂತಿ ಮಾರ್ಗ ಗುರು ಮಾರ್ಗ ಸಿಕ್ಕಿಲ್ಲ. ಅಂದ್ರೆ ಬರೀ ಬಹಿರಂಗದಲ್ಲೇ ಬಿದ್ದು ಒದ್ದಾಡ್ತಾ ಇದ್ದಾರೆ ಹೊರತು ಅಂತರಂಗದ ಸುಖ ಅವರಿಗೆ ಸಿಗೋದಿಲ್ಲ. ಅಂದ್ರೆ ವಿದ್ಯೆ ಕಲಿತಡೆ ಇಲ್ಲ, ಬುದ್ಧಿ ಕಲಿತಡೆ ಇಲ್ಲ. ವಿಜ್ಞಾನಿಗಳು ಬಹಳ ಬುದ್ಧಿವಂತರಿರ್ತಾರೆ, ಬಹಳ ಬುದ್ಧಿವಂತರಂದ್ರೆ ಬಹಳ ಬುದ್ಧಿವಂತರಿರ್ತಾರೆ, ಆದ್ರೆ ಅವ್ರಿಗೂ ದೇವರು ಸಿಕ್ಕಲ್ಲ. ವಿದ್ಯೆ ಕಲಿತಡೆ ಇಲ್ಲ, ಬುದ್ಧಿ ಕಲಿತಡೆ ಇಲ್ಲ, ಉದ್ಯೋಗ ಮಾಡಿದಡೆ ಇಲ್ಲ. ಬೇಕಾದಷ್ಟು ಉದ್ಯೋಗ ಮಾಡಿ ಗಳಿಸಿ ಏನೆಲ್ಲ ಸಂಪಾದನೆ ಮಾಡಿದ್ರು ಸಿಗೋದಿಲ್ಲ. ಗುರುಮುಖವು ಇದ್ದಲ್ಲದಿಲ್ಲ ಸರ್ವಜ್ಞ. ಮುಂದೆ ಹೇಳ್ತಾರೆ, ಯಾವ್ದಮ್ಮ 4ನೇದು ಇದೆಯಲ್ಲತ್ತ, ಹರನಿಷ್ಠೆಗಲ್ಲದಲೆ ಹರಿದು ಹೋಗದು ಪಾಪ. ಹರನಿಷ್ಠೆಯುಳ್ಳ ಗುರುವರನು ಓರ್ವನೇ ನರದೈವವೆಂಬೆ ಸರ್ವಜ್ಞ. ಅಂದ್ರೆ ಇಲ್ಲಿ ಹರ ಅಂದ್ರೆ ಬರೀ ಕೈಲಾಸವಾಸಿ ಶಿವ ಅಂತ ಯಾರು ತಗೋಬೇಕಾಗಿಲ್ಲ. ನಿರಾಕಾರನಾದ ಪರಮಾತ್ಮನ ನಿಷ್ಠೆ ಅಂದ್ರೆ ದೇವತೆಗಳಿಂದ ಬಿಡಿಸ್ಕೊಂಡು ತನ್ನ ಹೃದಯದಲ್ಲೇ ಅಂತರ್ಗತವಾಗಿರುವಂತಹ ಅಥವಾ ಸರ್ವ ಜಗತ್ತಿನಲ್ಲಿ ಸರ್ವಾಂತರ್ಯಾಮಿಯಾಗಿರುವಂತಹ ಹರನನ್ನ ಯಾರು ಅರಿತಾನೋ ಅವನು ಮಾತ್ರ ನಿಜವಾದ ಗುರುವಾಗೋದಕ್ಕೆ ಯೋಗ್ಯ. ಹರನಿಷ್ಠೆಗಲ್ಲದಲೆ ಹರಿದು ಹೋಗದು ಪಾಪ. ಹರನಿಷ್ಠೆಯುಳ್ಳ ಗುರುವರನು ಓರ್ವನೇ ನರದೈವವೆಂದೇ ಸರ್ವಜ್ಞ. ಅವನೇ ನಿಜವಾದ ಮಾನವರೂಪಿ ದೈವ, ಅವನೇ ನಿಜವಾದ ದೇವರು ಅನ್ನುವ ಮಾತನ್ನು ಹೇಳ್ತಾರೆ. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ನಿಜವಾದ ತಂದೆ ಅವನು 2ನೇ ಗುರು. ತಾಯಿ 1ನೇ ಗುರು ಆದ್ರೆ ತಂದೆ 2ನೇ ಗುರು. ಆ ತಂದೆ ವಿದ್ಯೆ ಕೊಡಿಸ್ತಾನೆ ನಮಗೆ. ಅಷ್ಟೇ ಅಲ್ಲ, ಸದ್ಗುರುವನ್ನ ತಂದೆ ತೋರಿಸ್ಬೋದು. ನಿಜವಾದ ತಂದೆ, ಜವಾಬ್ದಾರಿಯುತವಾದಂತಹ ತಂದೆ ತಾಯಿಗಳು ಗುರುವನ್ನ ತೋರಿಸ್ತಾರೆ ಅಥವಾ ಗುರುವನ್ನ ಕಂಡುಕೊಳ್ಳೋಕೆ ಸ್ವಾತಂತ್ರ್ಯ ಕೊಡ್ತಾರೆ. ನಮ್ಮ ತಂದೆ ಆ ವಿಷಯದಲ್ಲಿ ಕೊನೆಗೆ ಖುಷಿ ಪಟ್ರು. ಮೊದಲು ಸ್ವಲ್ಪ ಚರ್ಚೆ ಮಾಡಿದ್ರು. ಮೊದಲು ನಾನು ಕೂಡಲ ಸಂಗಮಕ್ಕೆ ಹೋದಾಗ ಬಂದಿದ್ರು ಅವರು. ಬೇರೆ ಬೇರೆ ಪ್ರಶ್ನೆ ಕೇಳೆಲ್ಲ ನೋಡಿದ್ರು. ನನ್ನ ನಿಷ್ಠೆ ಅಲ್ಲಾಡೋದಿಲ್ಲ ಅಂತ ಗೊತ್ತಾದಾಗ ಆಮೇಲೆ ಅವರು ಊರಿಗೆ ಹೋಗ್ಬಿಟ್ಟು ಮಾತಾಜಿಯವ್ರಿಗೆ ಪತ್ರ ಬರೆದ್ರು, ನೀವು ದೀಕ್ಷೆ ಕೊಡ್ಬೋದು, ನಿಮ್ಮ ಮಾರ್ಗದಲ್ಲಿ ನಡೆಸ್ಬೋದು ಅಂತ ತಿಳ್ಕೊಂಡು. ಆಮೇಲೆ ತಂದೆ ತನ್ನ ನಡೆನುಡಿಯ ಮೂಲಕವೂ ಕೂಡ ಮಗನಿಗೆ ಪರಿಣಾಮವನ್ನ ಪ್ರಭಾವವನ್ನು ಬೀರಬಹುದು. ಒಳ್ಳೆ ನಡೆನುಡಿ ಮಾಡೋದ್ರ ಮೂಲಕ, ಪ್ರೀತಿ ತೋರಿಸೋದ್ರ ಮೂಲಕ ಅವನು ನಿಜವಾದ ಗುರುವಿನ ಹತ್ರ ಹೋಗೋದಕ್ಕೆ ಯೋಗ್ಯ ಗುರುವನ್ನು ಹುಡುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ಆಮೇಲೆ ಹಿರಿಯ ನಾನಿನ ಬೇಡ ಗುರು ಗುರುವ ನರನೆಂದವಗೆ ಹರನ ಶಿಲೆ ಎಂದವಗೆ ಕರುಣ ಪ್ರಸಾದ ಎಂಜಲೆಂದವನಿಗೆ ನರಕ ತಪ್ಪುವುದೇ ಸರ್ವಜ್ಞ. ಗುರುವನ್ನ ನರ ಅನ್ನಂಗಿಲ್ಲ. ಹೌದು, ಅವನಲ್ಲಿ ನರರ ಅನೇಕ ಗುಣಗಳಿರಬಹುದು, ನರರೂಪವೂ ಇರಬಹುದು. ಆದರೆ ಅವನು ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಅಂತ ಕಂಡ್ರೆ ನಮಗೆ ಲಾಭ, ಗುರುವಿಗೆ ಲಾಭ ಅಲ್ಲ, ಅದು ನಮಗೆ ಲಾಭ. ಆದ್ರಿಂದ ಗುರುವನರನೆಂದವಗೆ, ಗುರುವನ್ನ ತಿರಸ್ಕಾರ ಮಾಡಿ ಗುರುವನ ಮಹಿಮೆ ಅರ್ಥ ಮಾಡ್ಕೊಳ್ಳಾರ್ದೆ, ಮಹಿಮೆನೂ ಬೇಕಾಗಿಲ್ಲ. ನಾನು ಒಂದು ರೂಢಿ ಇಟ್ಕೊಂಡಿದ್ದೆ, ಅಲ್ಲಿ ಕೂಡ ಲಿಂಗಾನಂದಪ್ಪ ಅವ್ರ ಜೊತೆ ಇದ್ದಾಗ ಅಥವಾ ಮಾತಾಜಿಯವ್ರ ಜೊತೆ ಇದ್ದಾಗ ಅದನ್ನ ಮಾಡಕ್ ಆಗ್ತಿರ್ಲಿಲ್ಲ, ಯಾಕೆ ದೂರ ಇರ್ತಿದ್ರು ಅವರು. ಪ್ರವಚನದಲ್ಲಿದ್ದಾಗ ಪ್ರತಿನಿತ್ಯ ಹೋಗಿ, ಅಂದ್ರೆ ಪ್ರಾರ್ಥನೆ ಏನು ಇರ್ತಿರ್ಲಿಲ್ಲ, ಬೆಳಿಗ್ಗೆ ಹೊತ್ತೇನು ಪ್ರಾರ್ಥನೆ ಇರ್ತಿರ್ಲಿಲ್ಲ. ಹಾಗಾಗಿ ಬೆಳಗ್ಗೆ ಪ್ರಸಾದ ಆದ್ಮೇಲೆ ಅಥವಾ ಪ್ರಸಾದಕ್ಕಿಂತ ಮುಂಚೆ ಹೋಗಿ ದರ್ಶನ ಮಾಡ್ಕೊಂಡೇ ಬರ್ಬೇಕು. ಅವ್ರು ಎಲ್ಲಾರು ಇರ್ಲಿ, ಅಂದ್ರೆ ಹತ್ರದಲ್ಲೇ ಇರ್ತಿದ್ರು, ದೂರ ಏನು ಇರ್ತಿರ್ಲಿಲ್ಲ. ಹಾಗಾಗಿ ಅಲ್ಲಿ ದರ್ಶನ ಮಾಡ್ಕೊಂಡೇ ಬರ್ತಿದ್ದೆ. ಅದು ಜೊತೆಗೆ ಮಾತಾಜಿಯವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೆ. ಅವರ ಕರುಣೆ ಅಂದ್ರೆ ಒಂದಲ್ಲ ಒಂದು ರೂಪದಲ್ಲಿ ಅದು ಹರಿದು ಬಂದಿರುತ್ತೆ. ಅದು ಗುರುವಿಗೂ ಗೊತ್ತಿಲ್ಲದೆ ಇರ್ಬೋದು, ಶಿಷ್ಯನಿಗೂ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಗುರು ಕರುಣೆ ಕೆಲಸ ಮಾಡುತ್ತೆ. ಆದ್ರಿಂದ ಗುರುವನ್ನ ನರ ಅಂತ ಭಾವಿಸಬಾರದು. ಗುರುವ ನರನೆಂದವಗೆ ಹರನ ಶಿಲೆ, ಲಿಂಗವನ್ನು ಕಟ್ಕೊಂಡ್ಮೇಲೆ ಆ ಲಿಂಗ ಪರಮಾತ್ಮನ ಪ್ರತಿರೂಪ ಅಂತ ಭಾವಿಸ್ಬೇಕು.
ಪರಮಾತ್ಮನ ಸಾಕಾರ ರೂಪ ಅಂತ ಭಾವಿಸ್ಬೇಕು. ಅದಕ್ಕೆ ಹರನ ಶಿಲೆ ಅನ್ನಂಗಿಲ್ಲ. ಆಮೇಲೆ ಕರುಣ ಪ್ರಸಾದ ಎಂಜಲು ಅನ್ನಂಗಿಲ್ಲ. ಎಂಜಲೆಂದವನಿಗೆ ನರಕ ತಪ್ಪುವುದೇ ಸರ್ವಜ್ಞ ಅಂತ ಹೇಳ್ತಾನೆ. ಆಮೇಲೆ ಹಿರಿಯನ ನೆನಬೇಡ, ಗುರುವ ನಿಂದಿಸಬೇಡ, ಬರೆವರ ಕೂಡ ಹಗೆ ಬೇಡ, ಬಂಗಾರದ ಎರವು ಬೇಡೆಂದ ಸರ್ವಜ್ಞ. ಬಹಳ ಅದ್ಭುತವಾದ ನುಡಿಗಳಿವು. ಹಿರಿಯನ ಅಂದ್ರೆ ಅಹಂಕಾರ ಪಡ್ಬೇಡ, ನಾನು ಹಿರಿಯವನು ಅನ್ಬೇಡ. ನೀ ಬೇಕಾದಷ್ಟು ಹಿರಿಯವನಿದ್ರು ಕೂಡ ಗುರುವಿನ ಮುಂದೆ, ದೈವದ ಮುಂದೆ, ಸಮಾಜದ ಮುಂದೆ, ದೇವ್ರ ಮುಂದೆ ನೀನು ಸಣ್ಣವನೇ. ಆ ಭಾವ ಪ್ರತಿಯೊಬ್ಬರಿಗೂ ಇರಬೇಕು. ಹಿರಿಯನ ನೆನಬೇಡ, ಗುರುವ ನಿಂದಿಸಬೇಡ, ಬರೆವರ ಕೂಡ ಬರ್ತಿರವ ಒಳ್ಳೇದಾಗ್ಲ. ಬರೆಯವರ ಕೂಡ ಹಾಗೆ ಬೇಡ ಅಂದ್ರೆ ಬರೆಯೋರು ಅಂದ್ರೆ ಕ್ಲರ್ಕ್ಸ್, ಇವತ್ತಿನ ಕಾಲದಲ್ಲಿ ಕ್ಲರ್ಕ್ಸ್ ಅಂತ ಹೇಳ್ತಾರೆ. ಅವರು ಕೂಡ ಹಾಗೆ ಬೇಡ, ಬಂಗಾರದ ಎರವು ಬೇಡೆಂದ ಸರ್ವಜ್ಞ. ಗುರುವಚನ ಉಪದೇಶ, ಗುರುವಚನ ಪರಭಕ್ತಿ, ಗುರುವಚನ ಮೋಕ್ಷ ಪದ, ಅದುವೇ ಗುರುವಚನ ಪರಮಾರ್ಥವಯ್ಯ ಸರ್ವಜ್ಞ. ಗುರುವಚನ ಉಪದೇಶ, ಗುರುವಚನ ಪರಭಕ್ತಿ, ಗುರುವಚನ ಮೋಕ್ಷ ಪದವದುವೆ ಗುರುವಚನ ಪರಮಾರ್ಥ. ಅವನೇನು ಉಪದೇಶ ಮಾಡ್ತಾನೋ ಅದರಂತೆ ನಡಿಬೇಕು ನಾವು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.